ಕಾಣಿಸೋದ ನಿಂಗೆ? ಇಲ್ಲೇ ಇದೆ ನೋಡು, ಸರ ಜುಮ್ಕೆ. ನನಗೂ ಚೆನ್ನಾಗಿ ಕಾಣಿಸುತ್ತೆ. ನಾನ್ ಕೇಳ್ತಿರೋದು ಇರೋದಲ್ಲ, ಇಲ್ಲೇ ಇರೋದು. ಅಂದ್ರೆ ಅಂದ್ರೆ ಈ ಸರದ ಜೊತೆ ಇದೊಂದ್ ದೊಡ್ಡ ಸರ ಇತ್ತು, ಅದಕ್ಕೊಂದು ಬಿಳ್ಳೆನೂ ಇತ್ತು, ಅದು ಕಾಣಿಸ್ತಿಲ್ಲ. ಇನ್ನೊಂದು ಡಾಬು ಹಾಕೊಂಡೋಗಿದ್ದೆ, ಅದು ಕಾಣಿಸ್ತಿಲ್ಲ. ನಿನ್ ತಲೆ ಮೇಲೊಂದು ಬೈತಿಲೆ ಬಿಟ್ಟಿತ್ತು, ಅದು ಕಾಣಿಸ್ತಿಲ್ಲ. ಈಗ ನೀನ್ ಹೇಳು, ಇದನ್ನೆಲ್ಲ ಯಾರಕ್ ಕೊಟ್ಟು ಬಂದೆ? ನನ್ ಯಾರಿಗೂ ಕೊಟ್ಟಿಲ್ಲ, ಹೋಗೋ, ಸುಮ್ಮನೆ ತಲೆ ತಿನ್ಬೇಡ. ನೋಡು ನೋಡು, ನಾನ್ ಚೆನ್ನಾಗೇ ನೋಡಿದೀನಿ. ಈಗ ಏನಾಯ್ತು ಅಂತ ನೀನ್ ಹೇಳಿಲ್ಲ ಅಂದ್ರೆ ನಾನು ಅಮ್ಮಂಗೆ ಹೇಳ್ಬಿಡ್ತೀನಿ. ಹೇಳ್ಕೊ ಹೋಗು. ನಿನ್ ಜೊತೆ ಆಟಕ್ಕೂ ಬರಲ್ಲ, ನಿನ್ ಹತ್ರನೂ ಸೇರ್ಸಲ್ಲ. ಬಂದ್ಯಾಮ್ಮ ಸರಸ್ವತಿ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಇವತ್ತು ನಾನು ಸ್ವಲ್ಪ ಬೇಗ ಮನೆಗೆ ಹೋಗ್ಬೇಕಾಗಿತ್ತು. ಇದು ಅಜ್ಜಿ ತಾತಗೆ ನೀನು ಕೊಡ್ತೀಯೋ ಇಲ್ಲ ನಾನೇ ಕೊಟ್ಬಿಟ್ಟು ಹಾಗೆ ಮನೆಗೆ ಹೋಗ್ಲೋ? ಓಹೋ, ಹೊಡಿ ಬೇರೆ ನಡೀತಾ ಇದೆ ಇಲ್ಲಿ. ಏನಂದೆ? ರತ್ನಮ್ಮ, ನೀವು ಕೊಡಿಲಿ. ಅದನ್ನ ಅವ್ರಿಗೆ ಕೊಡೋ. ಇಲ್ಲ, ನಾನ್ ಕೊಡಲ್ಲ. ಅಚ್ಚುತ, ಈಗ ಈ ಧಾನ್ಯ ಕೊಡದೆ ಇದ್ರೆ ಆ ಅಜ್ಜಿ ತಾತ ಉಪವಾಸ ಇರ್ತಾರ ಕಣೋ. ಊರಲ್ಲಿರೋ ತುಂಬಾ ಬಡವರು ಉಪವಾಸನೇ ಇರ್ತಾರೆ. ಅವ್ರಿಗೆಲ್ಲ ಪಡಿಕೊಡಕ್ಕೆ ನಮ್ಮನೆ ಧರ್ಮಛತ್ರನ? ಅಷ್ಟವ್ರಿಗೆ ಊಟ ಹಾಕಕ್ಕೆ ಛತ್ರನೇ ಆಗ್ಬೇಕಾಗಿಲ್ಲ, ಮನ್ಸಿದ್ರೆ ಸಾಕು. ಅಜ್ಜಿ ತಾತನಿಗೆ ತುಂಬಾ ವಯಸ್ಸಾಗಿದೆ, ದುಡಿಯೋಕ್ಕಾಗಲ್ಲ, ದುಡ್ದು ತಂದಾಕೋರು ಯಾರು ಇಲ್ಲ. ಅಂತವ್ರಿಗೆ ಊಟ ಹಾಕಿದ್ರೆ ಪುಣ್ಯ ಬರುತ್ತೆ ಕಣೋ. ಪುಣ್ಯ ಬರುತ್ತೋ ಇಲ್ವೋ, ಆದ್ರೆ ಮನೆ ಅಂತೂ ಹಾಳಾಗೋಗುತ್ತೆ ಈಗ ಕೊಡ್ತಾ ಇದ್ರೆ. ತಡಿ, ಅಮ್ಮ ಬರ್ಲಿ, ಮಾಡಿಸ್ತೀನಿ. ಅಚ್ಚುತ, ಅಸಹಾಯಕರ ಅನ್ನ ಕಿತ್ಕೊಳ್ಳೋದು ಮಹಾ ಪಾಪ ಕಣೋ. ಬೇರೆಯವ್ರನ್ನ ಕಿತ್ಕೊಳ್ಳೋದು ಮಹಾಪಾಪ, ಆದ್ರೆ ನಮ್ದನ್ನ ನಾವಿಟ್ಕೊಳ್ಳೋದು ಬುದ್ಧಿವಂತಿಕೆ.